ನಾಯಕತ್ವ ಗುಣಗಳು ಶಾಲಾ ಹಂತದಲ್ಲೇ ಪ್ರಾರಂಭವಾಗಲಿ. ಕಾರ್ಯದರ್ಶಿ ಶೈಲಜಾ ವೆಂಕಟೇಶ್ ಅಭಿಮತ. ಪ್ರಜಾಪ್ರಭುತ್ವದ ರಕ್ಷಕರಾಗಿರುವ ಜನಪ್ರತಿನಿಧಿಗಳು ಹೇಗಿರಬೇಕು, ನಾಯಕತ್ವ ಅಂದ್ರೆ ಏನು ಅನ್ನೋ ಬಗ್ಗೆ ಮಕ್ಕಳಿಗೆ ಶಾಲಾ ಹಂತದಲ್ಲೇ ಪರಿಚಯ ಮಾಡೋದ್ರಿಂದ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಅಂತ ಪೂರ್ಣಪ್ರಜ್ಞಾ ಶಾಲೆಯ ಕಾರ್ಯದರ್ಶಿ ಶೈಲಜಾ ವೆಂಕಟೇಶ್ ತಿಳಿಸಿದರು. ನಗರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಆಯೋಜಿಸಿದ್ದ ಸ್ಟೂಡೆಂಟ್ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಸೆರೆಮನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಗರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಆಯೋಜಿಸಿದ್ದ ಸ್ಟೂಡೆಂಟ್ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಸೆರೆಮನಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಾಲಾ ಹಂತದಲ್ಲಿ ನೀಡುವ ಔಪಚಾರಿಕ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪರಿಚಯಿಸುವ ಅಗತ್ಯ ಇದೆ. ಸಂವಿಧಾನದ ಆಶಯಗಳನ್ನು ಬಿಂಬಿಸುವಂತಹ ಶಾಸಕಾಂಗ ಅದರ ಕಾರ್ಯವೈಖರಿಯನ್ನು ಮಕ್ಕಳಿಗೆ ಪರಿಚಯಿಸುವ ಮೂಲಕ ಆರೋಗ್ಯವಂತ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ ಎಂದರು. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಲಕಾಲಕ್ಕೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರಲಾಗಿದೆ. ಶನಿವಾರ ಆಯೋಜಿಸಿದ್ದ ನಾಯಕತ್ವ ತರಬೇತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣಗಳನ್ನು ಹೇಗೆ ತುಂಬಬೇಕು ಎಂಬುದನ್ನು ಪ್ರಾಯೋಗಿಕವಾಗಿ ಮಾಡಲಾಯಿತು. ಚುನಾವಣೆಯ ಮೂಲಕ ತಮಗೆ ಬೇಕಾದ ನಾಯಕರನ್ನು ಆರಿಸಿಕೊಳ್ಳುವ ಅವಕಾಶವನ್ನು ಮಕ್ಕಳಿಗೆ ನೀಡುವ ಮೂಲಕ ವಿದ್ಯಾರ್ಥಿ ನಾಯಕರನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿಗಳನ್ನು ಹಂಚಲಾಯಿತು. ಇದು ಬಹುಮುಖ್ಯವಾದ ಕಾರ್ಯಕ್ರಮವಾಗಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಪ್ರಜ್ಞಾ ಸಂಸ್ಥೆಯಿಂದ ಎಲ್ಲ ಪೋಷಕರಿಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ನಮಸ್ತೆ. ಈಗ ಲೀಡರ್ಶಿಪ್ ಅಂದರೆ ಏನು ಅಂತಂದ್ರೆ ಕ್ರಿಯೇಟ್ಸ್ ದ ಫಾಲೋವರ್ಸ್ ನಾಟ್ ದ ಫಾಲೋವರ್ಸ್. ಈಗ ಲೀಡರ್ಶಿಪ್ ಏನು ಮಾಡ್ತೀವಿ ಅಂತಂದರೆ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸೋದಕ್ಕೆ ಜವಾಬ್ದಾರಿ ಬರಲಿ ಅಂತ ಈಗಲಿಂದನೇ ಕಲಿಸ್ತೀವಿ. ಈಗ ಮಿನಿಸ್ಟರ್ಸು, ಕ್ಯಾಬಿನೆಟ್ ಮಿನಿಸ್ಟರ್ಸು ಎಲ್ಲನೂ ಹೇಗೆ ಆಯ್ಕೆ ಮಾಡ್ತಾರೋ ಹಾಗೆ ಇಲ್ಲಿನೂ ಅವ್ರನ್ನ ಓಟ್ ಇದರಲ್ಲಿ ಆಯ್ಕೆ ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನು ವಹಿಸಿ ಅವ್ರಿಗೆ ಹೇಗೆ ಲೀಡರ್ಶಿಪ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಪೋಷಕರಾದ ನಿರ್ಮಲಾ ಮಾತನಾಡಿ, ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಮಕ್ಕಳಿಗೆ ಕೇವಲ ಪಾಠ ಬೋಧನೆ ಮಾತ್ರ ಮಾಡದೆ ಅವರ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ನಮಗೆ ತೃಪ್ತಿ ತಂದಿದೆ. ನಾಯಕತ್ವ ಗುಣಗಳನ್ನು ಈಗಿನಿಂದಲೇ ಬೆಳೆಸೋದ್ರಿಂದ ಭವಿಷ್ಯದಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಯಲು ಸಹಕಾರಿಯಾಗಲಿದೆ. ಇಂದು ನಡೆದ ಕಾರ್ಯಕ್ರಮದಲ್ಲಿ ನಾಯಕತ್ವ ಎಂದರೇನು ಎಂಬುದನ್ನು ನಾವೇ ಕಣ್ಣಾರೆ ಕಂಡು ಸಂತಸಪಟ್ಟಿದ್ದೇವೆ ಎಂದರು. ನಿರ್ಮಲಾ ಅಂತ, ನನ್ನ ಮಗ ಇಶಾಂಗ್ ಬಾಬು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ. ಸ್ಕೂಲಲ್ಲಿ ಈಗ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಲೀಡರ್ಶಿಪ್ ಅಂದರೆ ಏನು, ಲೀಡರ್ಶಿಪ್ ವ್ಯಾಲ್ಯೂಸು, ಕ್ವಾಲಿಟೀಸು ಅದು ಹೇಳ್ಕೊಡ್ತಾ ಇದ್ದಾರೆ. ಅದೊಂದು ಖುಷಿ ಆಗುತ್ತೆ. ಮಕ್ಕಳಿಗೆ ನಾಗರಿಕತೆ ಬಂದ ಮೇಲೆ ಎಲೆಕ್ಷನ್ ಅಂತ ಏನು ಮಾಡ್ತಾರೆ, ಅವಾಗ ವೋಟ್ ಮಾಡೋದು ಹೇಗೆ ಅನ್ನೋದು ಕೆಲವು ಮಕ್ಕಳಿಗೆ ಗೊತ್ತಿರಲ್ಲ. ಅದನ್ನು ಸ್ಕೂಲಲ್ಲಿ ಹೇಳ್ಕೊಡ್ತಾರಲ್ವ, ಅದು ಖುಷಿ ಆಗುತ್ತೆ. ಸ್ಕೂಲಲ್ಲಿ ಈಗ ಅದೊಂದು ಪ್ರೋಗ್ರಾಮ್ ಅಂತ ನಡೆಸಿ ಮಕ್ಕಳು ವೋಟ್ ಮಾಡಿಸಿ ಲೀಡರ್ಸ್ ಅಂತ ಎಲೆಕ್ಟ್ ಮಾಡಿ ಆ ಮಕ್ಕಳು ಲೀಡರ್ಶಿಪ್ಪಲ್ಲಿ ಬಂದು ತಿರ್ಗಿ ಆ ಕ್ವಾಲಿಟೀಸ್ನ ಮಕ್ಕಳು ಅಬ್ಸರ್ವ್ ಮಾಡಿಕೊಂಡು ಮಕ್ಕಳು ಹೇಗೆ ಲೀಡರ್ಶಿಪ್ ಆಗಿ ಮೇಂಟೈನ್ ಮಾಡಬೇಕು ಅನ್ನೋದು ಕಲಿತಾರೆ. ಬೇರೆ ಮಕ್ಕಳಿಗೆ ವೋಟ್ ಮಾಡಿ ನಾವು ಹೆಂಗೆ ಲೀಡರ್ಸ್ನ ಆಯ್ಕೆ ಮಾಡಬೇಕು ಅನ್ನೋದು ಯೋಚನೆ ಮಾಡಿರ್ತಾರೆ. ಇಲ್ಲಿ ಆಯ್ಕೆ ಆಗಿರೋ ಮಕ್ಕಳಿಗೆ ಒಂದೊಂದು ಕ್ಯಾಟಗರಿ ಕೊಟ್ಟು ಅದರ ಲೀಡರ್ಶಿಪ್ ಕೊಟ್ಟಿದ್ದಾರೆ. ಆ ಮಕ್ಕಳು ಅವರೊಂದು ಅಧಿಕಾರನ ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕು ಈ ಇಯರು. ನಮಗೆ ಪೇರೆಂಟ್ಸ್ ಆಗಿ ತುಂಬ ಖುಷಿ ಆಗುತ್ತೆ ಮಕ್ಕಳು ಈ ಥರ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿ ಅದಕ್ಕೊಂದು ಪ್ರೋಗ್ರಾಮ್ ಅಂತ ಮಾಡಿ ನಮ್ಮ ಮಕ್ಕಳನ್ನ ಒಂದು ಡಯಾಸ್ ಮೇಲೆ ನಿಲ್ಲಿಸಿ ನಮಗೆ ನೋಡೋದು ನಮಗೆ ಖುಷಿ ಆಗುತ್ತೆ. ಪೂರ್ಣಪ್ರಜ್ಞಾ ಸ್ಕೂಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಸಣ್ಣ ಪ್ರೋಗ್ರಾಮ್ನು ದೊಡ್ಡದಾಗಿ ಮಾಡಿ ನಮಗೆ ಖುಷಿ ಕೊಡೋದಕ್ಕೆ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ವೆಂಕಟೇಶ್ ಸರ್, ಪ್ರಿನ್ಸಿಪಲ್ ಮ್ಯಾಮ್, ರಾಧಿಕಾ ಮ್ಯಾಮ್ ಅಷ್ಟೇ ಮಕ್ಕಳಿಗೆ ತುಂಬ ಎಲ್ಲದರಲ್ಲೂ ಎನ್ಕರೇಜ್ ಮಾಡ್ತಾರೆ. ಮನೇಲಿ ಬಂದು ಮಕ್ಕಳು ಹೇಳ್ತಾರೆ, ಖುಷಿ ಆಗುತ್ತೆ ನಮಗೆ. ಥ್ಯಾಂಕ್ ಯು ರಾಧಿಕಾ ಮ್ಯಾಮ್. ಪೂರ್ಣಪ್ರಜ್ಞಾ ಶಾಲೆಯ ಪ್ರಾಂಶುಪಾಲೆ ರಾಧಿಕಾ ಮಾತನಾಡಿ, ಸ್ಟೂಡೆಂಟ್ ಕೌನ್ಸಿಲ್ ಇನ್ಸ್ಟಿಟ್ಯೂಟ್ ಸೆರೆಮನಿ ಎಂಬ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತೆಗೆಯುವ ಕೆಲಸವನ್ನು ಮಾಡಲಾಗಿದೆ. 2025ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ನಡೆದ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಇದು ಒಂದಾಗಿದೆ. ಚುನಾವಣೆಯ ಮೂಲಕ ತಮಗೆ ಬೇಕಾದ ನಾಯಕರನ್ನ ಆರಿಸಿಕೊಳ್ಳುವ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು. ಈ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡು ಶಾಲಾ ಹಂತದಲ್ಲಿ ವಿವಿಧ ನಾಯಕರನ್ನ ಆರಿಸಿಕೊಳ್ಳಲಾಯಿತು. ಇಂತಹ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ಆಯೋಜಿಸಲು ನೆರವು ನೀಡಿದ ಸಂಸ್ಥೆಯ ಮುಖ್ಯಸ್ಥರಿಗೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. Myself Radhika from Purna Pragna School, Chikbalapur. Today we have organized the Interest Teacher Ceremony in our school, and this symbolizes the new leadership qualities in our academic year. And 25-26, whatever the academic year we have, our leadership quality, whatever the students have been elected from the fair and nice election that we have done from the school authorities. So from that they have gained the opportunity to become the leaders. Our young leaders are the beginning champs of today. So these beginning champs has to create more and more in our school, and they have to dynamize by themselves to organize the things and to set the things throughout the academic year. So this is what we are enriching, and this is what we are enhancing with the students, and this is what we are expecting. Definitely, even I have hope that they will do this one. And thank you for the management as well as thank you for the parents who are supported for us.
each and every situation. Thank you very much. ನಾಯಕತ್ವ ತರಬೇತಿಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿ ಮುಖಂಡನಾಗಿ ಆಯ್ಕೆಯಾಗಿರುವ ಇಶಾಂಕ್ ಬಾಬು ಮಾತನಾಡಿ, ಚುನಾವಣೆಯ ಮೂಲಕ ನಾನು ನಾಯಕನಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲ ಶಿಕ್ಷಕರಿಗೂ ಆಡಳಿತ ಮಂಡಳಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಸಹಪಾಠಿಗಳ ಜೊತೆ ಮಿಡಲ್ ಧರಿಸೋದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಇಶಾಂಕ್ ಬಾಬು, ನಾನು ಪೂರ್ಣಪ್ರಜ್ಞ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಓದ್ತಿದ್ದೀನಿ. ನಾನು ಸ್ಕೂಲ್ ಹೆಡ್ ಬಾಯ್ ಆಗಿ ಎಲೆಕ್ಟ್ ಆಗಿದ್ದೀನಿ. ನನಗೆ ತುಂಬ ಖುಷಿ ಇದೆ. ನಮ್ಮ ಶೈಲಜಾ ಮ್ಯಾಮು, ರಾಧಿಕಾ ವೆಂಕಟೇಶ್ ಸರ್ ಎಲ್ಲ ಸೇರಿ ಇನ್ಸ್ಟಿಟ್ಯೂಷನ್ ಸೆರೆಮನಿ ಮಾಡಿರೋದಕ್ಕೆ, ನಮಗೆ ನಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ಬ್ಯಾಚ್ ಕೊಟ್ಟು ಸನ್ಮಾನ ಮಾಡೋದಕ್ಕೆ ಎಲ್ಲ ಫುಲ್ಲು ಖುಷಿ ಆಗ್ತಿದೆ. ನಮಗೆ ಚೆನ್ನಾಗಿ ನಡೀತು. ಚೆನ್ನಾಗಿ ನಡೀತು ಫುಲ್ಲು. ಎಲ್ಲ ಲೀಡರ್ಸ್ ಕ್ರಿಯೇಟ್ ಲೀಡರ್ಸ್, ನಾಟ್ ದ ಫಾಲೋವರ್ಸ್. ಸ್ಟೂಡೆಂಟ್ಸ್ ಶುಡ್ ಕ್ಯಾಲ್ಕುಲೇಟ್ ಲೀಡರ್ಶಿಪ್ ಕ್ವಾಲಿಟೀಸ್. ಅಂದರೆ ಲೀಡರ್ಸು ಫಾಲೋವರ್ಸ್ನ ಮಾಡ್ತಾರೆ, ಯಾವ ಲೀಡರ್ಸ್ ಮಾಡಲ್ಲ. ನಾವು ಇವಾಗಿಂದಾನೇ ಮುಂದೆ ಲೀಡರ್ಶಿಪ್ ಬೆಳೆಸ್ಕೊಬೇಕನ್ನೋದು ನಮ್ಮ ಟೀಚರ್ಸ್ ಅಭಿಪ್ರಾಯ. ಅದಕ್ಕಾಗಿ ಈ ಥರ ಎಲೆಕ್ಷನ್ನ ನಡೆಸಿ ನಮಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಶಿರಾಜ್. ಈ ವೇಳೆ ಪೂರ್ಣಪ್ರಜ್ಞ ಶಾಲೆಯ ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ಪೋಷಕರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.